ಸ್ವಾಮಿ ತಮ್ಮ ಹೆಸರು? ರೇವಣಸಿದ್ದಯ್ಯ. ಇದು ಸ್ಥಳ ಮಂಗಳಂಪೇಟೆ. ಮಾಗಡಿ, ಮಾಗಡಿ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲ್ಲೂಕು ಮಾಗಡಿಯಲ್ಲಿ ಒಂಬಾಳಮ್ಮನಪೇಟೆಯಲ್ಲಿರುವ ಶನಿ ಮಹಾತ್ಮನ ದೇವಸ್ಥಾನ. ಇದರ ಬಗ್ಗೆ ನಾವು ರೇವಣಸಿದ್ದಯ್ಯನವರು ಇಲ್ಲಿನ ಪೂಜೆ ಅರ್ಚಕರು. ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾಳ ವಿಜೃಂಭಣೆಯಿಂದ ದೇವಸ್ಥಾನದ ಪೂಜೆ ಇದು ಎಲ್ಲ ದಿನ ಮಾಡ್ತಾರೆ. ಭಾಳ ಇದರ ಬಗ್ಗೆ ನಾವು ತಿಳ್ಕೊಂಡು ಎಲ್ಲರೂ ಇದಕ್ಕೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಬಂದು ಇದಕ್ಕೆ ದೇವರ ಒಂದು ದರ್ಶನ ಮಾಡಿಕೊಂಡು ನೀವು ಏನು ಕೇಳಿಕೊಂಡ್ರೋ ಅದನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ನೀವು ಅದೇನು ರೇವಣಸಿದ್ದಪ್ಪನವ್ರೆ, ಅದು ಆ ಕಡೆದು ಅದು ತಳಗಡೆ ಮಾಮೂಲಿ ಅದು ಬಿಡಿ, ಅದು ಹಂಗೆ ಅದು ಇದು ಮಾಡಕ್ಕೆ ಇಟ್ಟಿದ್ದಾಳೆ. ಇದು ಬನ್ನಿ ಮರ ಇತ್ತು, ಕಟ್ ಮಾಡಿದ್ದೀವಿ. ಜಾಗಕ್ಕೆ ಒಂದು ಸ್ಥಾಪನೆ ಮಾಡ್ತೀವಪ್ಪ. ಮಾಡಿ ಯಾಕೆಂದರೆ ಬನ್ನಿ ಮರ ಇದು ಎಲ್ಲ ನಾವು ಇದು ಮಾಡಬಾರ್ದು. ಹೇಳಿ, ಇವಾಗ ಪೂಜೆ ದಿನ ನಡೆಯುತ್ತಾ? ಒಳಗೆ ನಡೀರಿ. ಪೂಜೆ ದಿನ ನಡೆಯುತ್ತೆ ರೇವಣಸಿದ್ದಪ್ಪನವ್ರೆ ಇಲ್ಲಿ? ಸೋಮವಾರ ಶನಿವಾರ ಜನ ಎಲ್ಲ ಬರ್ತಾರ ಇಲ್ಲಿಗೆ? ಪೂಜೆ ಮಾಡ್ತಿದ್ದಂತೆ ಕೂಲಿ ಮಾಡ್ಕೊಂಡು ನಾನು ಅಪ್ಪನ ಸೇವೆಕರ್ತನಾಗಿದ್ದೀನಿ ಅಪ್ಪಾಜಿ. ಅಲ್ಲ, ಬೇಕಾಗಿರೋದೇ ಅದು. ಸೇವೆ ಮಾಡ್ತೀನಿ. ಆಯ್ತು ಕೊಟ್ಟಿದ್ದಾನಪ್ಪ, ನಮ್ಗೇನಿರ್ಲಿಲ್ಲ ಅವತ್ತು. ಇವತ್ತು ಅನ್ನ ಕೊಟ್ಟಿದ್ದಾನೆ, ಆಧಾರ ಕೊಟ್ಟಿದ್ದಾನೆ, ನಮ್ಮ ಅಪ್ಪನ ಸೇವೆ ಕೊಟ್ಟಿದ್ದಾನೆ. ಮಕ್ಕಳಿಲ್ಲ, ಮಕ್ಕಳು ಸಂತಾನ ಕೊಟ್ಟಿದ್ದಾನೆ ಅಪ್ಪಾಜಿ. ಮಾಡ್ಕೊಂಡಿರ್ತೀವಿ ಗಣಪತಿ. ಭಗವಂತನ ನಂಬಿದ್ರೆ ಖಂಡಿತ ಎಲ್ಲ ಕೊಟ್ಟೇ ಕೊಡ್ತಾನೆ. ಒಂದ್ ದಿವಸ ಕೂಲಿ ಮಾಡ್ತಿದ್ದೆ ಹಿಂದೆ. ಇವತ್ತು ನಮ್ಮ ಅಪ್ಪನ ಸೇವೆ ಮಾಡ್ಕೊಂಡು ಶನಿವಾರ ಸೋಮವಾರ ಪೂಜೆ ಮಾಡ್ಕೊತೀವಿ ಅಪ್ಪಾಜಿ. ಬೆಳಗ್ಗೆ ಇದ್ರೆ ಕೂಲಿ ಮಾಡ್ತೀವಿ. ನಮ್ಮ ಅಪ್ಪನ ಕರ್ತವ್ಯ ಆಗಿದ್ದೀವಿ, ನಮ್ಮ ಅಪ್ಪನ ಭಕ್ತನಾಗಿದ್ದೀವಿ, ನಮ್ಮ ಅಪ್ಪನ ಮಗನಾಗಿದ್ದೀವಿ ಅಪ್ಪಾಜಿ. ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ. ದೇವರು ಎಲ್ಲರೂ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ಒಂದು ಭಗವಂತನನ್ನು ಕೇಳ್ಕೊಳ್ಳಿ. ಏನು ಬೇಕೋ ಭಗವಂತ ಕರುಣಿಸ್ಲಿ ಅಂತ ನಾವು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.